ಬಿಗ್ ಬಾಸ್ ಸೀಸನ್ 10 ಕನ್ನಡ ನಡೀತಾ ಇದೆ. ಏನು ಹೇಳ್ತೀರಾ ಈ ಬಿಗ್ ಬಾಸ್ ಬಗ್ಗೆ? ಏನು ಅನ್ಸುತ್ತೆ ಈ ಬಾರಿ? ಅಂದರೆ ಬರೀ ಜಗಳನೇ ನಡೀತಾ ಇದೆ. ಅಂದರೆ ಬಿಗ್ ಬಾಸ್ ಎಲ್ಲೋ ಅವ್ರು ಸ್ಮೂತಾಗಿ ಹೋದ್ರು ಬಿಗ್ ಬಾಸ್ ಬಿಡ್ತಾ ಇಲ್ಲ. ಫುಲ್ಲು ಒಂಥರ ದ್ವೇಷದ ಬರೋ ಥರನೇ ಟಾಸ್ಕ್ಗಳು ಮಾಡಿಕೊಂಡು ಅವ್ರಿಗೊಂದು ಒಳ್ಳೆ ಬಾಂಡಿಂಗ್ ಬರೋಕ್ಕೆ ಬಿಡ್ತಾ ಇಲ್ಲ ಅಂತ ಅನ್ನಿಸ್ತದೆ. ಈಗ ಬಿಗ್ ಬಾಸ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ವರ್ತೂರ್ ಸಂತೋಷ್ ಇದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ? ವರ್ತೂರ್ ಸಂತೋಷ್ ಅವರು ಅಂದರೆ ಏನಂದರೆ ಜೆನ್ಯೂನ್ ಇದ್ದಾರೆ ಅವರು. ಬಟ್ ತುಕಾಳಿ ಸಂತೋಷ್ ಅವ್ರ ಜೊತೆ ಸೇರಿಕೊಂಡು ಮೋಸ ಹೋಗ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಅವರು ತುಕಾಳಿ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವ್ರ ಬಗ್ಗೆನೂ ಹಿಂದೆ ಮಾತಾಡ್ತಿರ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಇದು ವರ್ತೂರ್ ಸಂತೋಷ್ ಅವ್ರಿಗೆ. ಬಹುಶಃ ಬಿಗ್ ಬಾಸಿಂದ ಆಚೆ ಬಂದ ಆಮೇಲೆ ಅವ್ರ ಬಗ್ಗೆ ಗೊತ್ತಾಗುತ್ತೆ. ಆವಾಗ ತುಕಾಳಿ ಸಂತೋಷ್ ಅವ್ರ ಬಗ್ಗೆ ಅಭಿಪ್ರಾಯ ಬದಲಾಗ್ಬೋದು. ಈಗ ಡ್ರೋನ್ ಪ್ರತಾಪ್ ಇದ್ದಾರೆ, ಅಂದರೆ ಗ್ರಾಮೀಣ ಪ್ರತಿಭೆ. ಎಲ್ಲೋ ಒಂದು ಕಡೆ ರಾಜ್ಯದ ಜನರಿಗೆ ಸುಳ್ಳು ಹೇಳಿ ನಾನು ಡ್ರೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೇನೋ ಪ್ರಶಸ್ತಿಗಳು ಬಂದಿದೆ ಅಂತ ಏನೋ ಸುಳ್ಳು ಹೇಳಿದ್ರು ಅನ್ನೋ ಒಂದು ಮಾತು ಕೂಡ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ನಾನೇನು ಹೇಳ್ಬೇಕಂದ್ರೆ, ಅವರು ಯಾರು ಹೊಟ್ಟೆ ಮೇಲೆ ಹೊಡೆದು ಬಡವರು ಹೊಟ್ಟೆ ಮೇಲೆ ಹೊಡೆದು ಏನೋ ಅವ್ರ ಮನೆ ಅನ್ನ ತಿಂದಿಲ್ಲ. ಅವ್ರು ಏನೋ ಮಾಡಿದ್ದಾರೆ, ಲೈಫಲ್ಲಿ ತಪ್ಪು ಮಾಡಿದ್ದಾರೆ. ಅದು ದೊಡ್ಡ ವ್ಯಕ್ತಿಯವರು ಆ ಮಟ್ಟದಲ್ಲಿ ಮಾಡಿರೋದು. ಏನೋ ಎಲ್ಲರೂ ತಪ್ಪು ಮಾಡ್ತಾರೆ, ಬಟ್ ತಿದ್ಕೊಳ್ಳೋಕೆ ಎಲ್ರಿಗೂ ಒಂದು ಅವಕಾಶ ಬೇಕು. ಇವಾಗ ಕೆಲವ್ರು ಏನೋ ಅವ್ರ ಮನೆ ಅನ್ನ ಕಿತ್ಕೊಂಡು ತಿಂದಂಗೆ ಮಾತಾಡ್ತಾರೆ. ಅವರು ಅದೇ ಥರ ಏನೂ ಮಾಡಿಲ್ಲ. ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು. ಇನ್ನೊಂದು ಏನಂದರೆ ಅವರೇನೋ ಸಿಂಪತಿ ಕಾರ್ಡ್ ಯೂಸ್ ಮಾಡೋದು ಅಂತ ಪ್ರತಾಪ್ ಅವ್ರ ಮೇಲೆ ಆರೋಪ ಮಾಡ್ತಾರೆ. ಇವಾಗ ಮನುಷ್ಯರಂದ ಮೇಲೆ ಎಲ್ಲರಿಗೂ ಬೇಸರ ಆಗೇ ಆಗುತ್ತೆ. ಒಂದು 10 ವ್ಯಕ್ತಿ ಸೇರಿ ಒಬ್ಬರ ಮೇಲೆ ಬಿದ್ದಾಗ ಅವ್ರಿಗೂ ದುಃಖ ಆಗೇ ಆಗುತ್ತೆ, ಬೇಸರ ಆಗೇ ಆಗುತ್ತೆ. ಅವಾಗ ಅವರು ಆ ಬೇಸರ ತೋರಿಸ್ಕೊಂಡಾಗ ಅದನ್ನು ಸಿಂಪತಿ ಕಾರ್ಡ್ ಅನ್ನೋದು ತುಂಬ ತಪ್ಪು. ಅಂದರೆ ಸಂಗೀತ ಇದ್ದಾರೆ, ಅವ್ರ ಬಗ್ಗೆ? ಸಂಗೀತ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೈ ಫೇವ್ರೆಟ್ ಕಂಟೆಸ್ಟೆಂಟ್ ಸಂಗೀತ. ಶಿ ಈಸ್ ವೆರಿ ಜೆನ್ಯೂನ್. ಅವ್ರ ಬಗ್ಗೆ ಏನು ಹೇಳೋದೇ ಇಲ್ಲ. ಶಿ ಈಸ್ ಪರ್ಫೆಕ್ಟ್. ಆ್ಯಕ್ಚುಲಿ ಸಂಗೀತ ಅವ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ, ಆ್ಯಕ್ಚುಲಿ ಕಾರ್ತಿಕ್ ಅವರು ಅವ್ರನ್ನ ಯೂಸ್ ಮಾಡ್ಕೋತಾ ಇದ್ರು. ಅದು ಸಂಗೀತ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಗೊತ್ತಾದ ಮೇಲೆ ಕರೆಕ್ಟಾಗಿ ಅವ್ರನ್ನ ಅವಾಯ್ಡ್ ಮಾಡಿದ್ದಾರೆ. ನನಗೆ ಗೊತ್ತಿರೋಂಗೆ ಸಂಗೀತ ತುಂಬ ಜೆನ್ಯೂನ್, ಯಾರಿಗೂ ಮೋಸ ಮಾಡಲ್ಲ, ಏನೂ ಮಾಡಲ್ಲ. ಬಟ್ ಇನ್ನೊಂದು ಜೆನ್ಯೂನು, ಒಬ್ಬರು ವ್ಯಕ್ತಿ ಇಷ್ಟ ಇದ್ದರೆ ಅವ್ರ ಹತ್ರ ಮಾತಾಡ್ತಾರೆ, ಇಷ್ಟ ಇಲ್ಲ ಅಂದ್ರೆ ಓಪನಾಗಿ ಹೇಳ್ತಾರೆ. ಮುಂದೆ ಇವಾಗ ಎಕ್ಸಾಂಪಲ್ ತುಕಾಳಿ ಸಂತೋಷ್ ಅವ್ರ ಥರ ಮುಂದೆ ಮಾತಾಡ್ಬಿಟ್ಟು ಆಮೇಲೆ ಹಿಂದೆ ಹೋಗ್ಬಿಟ್ಟು ಇನ್ನೊಂದು ಮಾತಾಡ್ದಂಗಿಲ್ಲ. ನೀವು ಇಷ್ಟ ಇಲ್ವಾ? ಇಷ್ಟ ಇಲ್ಲ, ಅದೇ ಜೆನ್ಯೂನ್. ಶೀ ಈಸ್ ಜೆನ್ಯೂನ್. ಅವ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಶೀ ಈಸ್ ಪರ್ಫೆಕ್ಟ್. ಈ ಸೀಸನ್ ವಿನ್ ಅವರೇ ಈ ಸೀಸನ್ ವಿನ್ ಆಗಬೇಕು. ನಾನು ನೋಡ್ತೀರ ಫಸ್ಟ್ ಸೀಸನ್ ಇದು. ಶೀ ಈಸ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್. ಅವ್ರಿಗೋಸ್ಕರ ನಾನು ಇಲ್ಲಿ ಮಾತಾಡೋಕ್ಕೆ ಬಂದಿದ್ದು ಕೂಡ. ಈ ಬಾರಿ ಸಂಗೀತ ವಿನ್ ಆಗಬೇಕು. ಹೌದು, ಖಂಡಿತ. ಈ ಕಾರ್ತಿಕ್ ಇದ್ದಾರೆ, ಅವ್ರ ಬಗ್ಗೆ? ಕಾರ್ತಿಕ್ ಸೀರಿಯಸ್ಲಿ ಎಲ್ಲರೂ ಯೂಸ್ ಮಾಡ್ಕೋತಾ ಇದ್ದಾರೆ ಅನಿಸುತ್ತೆ. ಅದು ಇನ್ನೊಂದು ಏನು ಕಾಮಿಡಿ ಅಂದರೆ, ಆ್ಯಕ್ಚುಲಿ ಇವರೇ ಯೂಸ್ ಮಾಡ್ಕೊಳ್ಳೋದು. ಎಕ್ಸಾಂಪಲ್ ಸ್ಟಾರ್ಟಿಂಗ್ ಸಂಗೀತ ಆಗಲಿ, ಆಮೇಲೆ ತನಿಷ್ ಆಗಲಿ, ಆಮೇಲೆ ನಮ್ರತ ಆಗಲಿ, ಇವ್ರು ಯೂಸ್ ಮಾಡ್ಕೊಂಬಿಟ್ಟು ಅವ್ರು ಇವಾಗ ಒಬ್ರಿಗೆ ಏನೇ ಒಂದು ವ್ಯಕ್ತಿಗೆ ನಾವು ಎಕ್ಸ್ಪೆಕ್ಟೇಷನ್ ಕೊಟ್ಟಾಗಲೇ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಬರೋದು. ಅಂದರೆ ಆ ಒಂದು ಕಂಫರ್ಟ್ ಝೋನಿಗೆ ನಾವು ತಂದ್ರೇ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಬರೋದು. ಸುಮ್ಮನೆ ಎಲ್ಲರೂ ಯಾರ್ಯಾರ ಮೇಲೂ ಯಾರಿಗೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ಯಾರು. ಒಂದು ಎಕ್ಸ್ಪೆಕ್ಟೇಷನ್ ಕೊಟ್ಬಿಟ್ಟು ಆಮೇಲೆ ಇವಾಗ ಎಕ್ಸಾಂಪಲ್ ಸಂಗೀತ ಜೊತೆ ನಮ್ರತ ಜೊತೆ ಚೆನ್ನಾಗಿ ಫ್ಲರ್ಟ್ ಮಾಡ್ತಾರೆ. ಒಂದು ನಾಮಿನೇಷನ್ ಆಗಲಿ, ಒಂದು ಗೇಮ್ ಆಗಲಿ, ಅವಾಗ ಅವ್ರ ಆಟ ತೋರಿಸ್ತೀನಿ ಅಂತ ಹೋಗ್ತಾರೆ. ಅದು ಫಸ್ಟಿಂದಲೂ ಇರಬೇಕು. ಒಂದು ವ್ಯಕ್ತಿ ಜೊತೆ ಫ್ಲರ್ಟ್ ಮಾಡಿ ಅವ್ರಿಗೊಂದು ಕಂಫರ್ಟ್ ಝೋನ್ ಕೊಟ್ಟು ನಾನು ಇದ್ದೀನಿ ಅನ್ನೋ ಭರವಸೆ ಕೊಟ್ಬಿಟ್ಟು ಆಮೇಲೆ ಅವ್ರ ಮೇಲೆ ಆರೋಪ ಮಾಡೋದು. ಅದೇ ಇವ್ರು ಏನೋ ಒಂದು ಲಾಭಕ್ಕೋಸ್ಕರ ಫ್ರೆಂಡ್ಶಿಪ್ ಮಾಡ್ತಾಯಿದ್ದಾರೆ ಅಂತ ಅವ್ರ ಮೇಲೆ ಆರೋಪ ಮಾಡೋದು. ಆ ಕಂಫರ್ಟ್ ಝೋನ್ ಕೊಡೋದು ಯಾರು? ಕಾರ್ತಿಕ್ ತಾನೇ. ಅದನ್ನ ಅವ್ರದ್ದೇ ತಪ್ಪು. ಓವರಾಲ್ ಬಿಗ್ ಬಾಸ್ ಈ ಬಾರಿ ಯಾರು ವಿನ್ನರ್ ಆಗಬೇಕು, ಏಕೆ? ಖಂಡಿತ ಸಂಗೀತನೇ. ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲರೂ ಒಂದು ಹೆಣ್ಣಾಗಿ, ಅದು ಅಲ್ಲಿ ಆ್ಯಕ್ಚುಲಿ ಗಂಡಸರಾಗಿ ಅವರೇನೇ ಸೇಫ್. ಇವಾಗ ಎಕ್ಸಾಂಪಲ್ ವಿನಯ್ ಅವ್ರ ವಿರುದ್ಧ ಮಾತಾಡೋದೇ ಇಲ್ಲ, ಸೇಫ್ ಝೋನ್ಗೆ ಹೋಗ್ತಾರೆ. ಸುಮ್ಮನೆ ಹಿಂದೆ ಮಾತಾಡ್ಬೋದು ಅಷ್ಟೇ. ಬಟ್ ಒಂದು ಹೆಣ್ಣಾಗಿ ಎಲ್ಲರನ್ನೂ ಇರಿಸ್ಕೊಂಡು, ಅದು ವಿನಯ್ ಅಂತ ಅಷ್ಟು ಅಗ್ರೆಷನ್ ಆಗಿ ಬಿಹೇವ್ ಮಾಡೋಂಥ ವ್ಯಕ್ತಿನ ಎದುರಿಸ್ಕೊಂಡು ಆ ಮನೆಯಲ್ಲಿ ಇಷ್ಟು ಕಾಲ ಸರ್ವೈವ್ ಹಾಕ್ಕೊಂಡು ಇವಾಗ ಅವರೇ ಫಸ್ಟ್ ಕಂಟೆಸ್ಟೆಂಟ್ ಕೂಡ ಫಿನಾಲೆಗೆ ಹೋಗೋಕ್ಕೆ. ಅವ್ರ ಅಚೀವ್ಮೆಂಟ್ ತುಂಬ ದೊಡ್ಡದಿದೆ ಬಿಗ್ ಬಾಸ್ ಹೌಸಲ್ಲಿ. ಖಂಡಿತ ಸಂಗೀತ ಅವರೇ ವಿನ್ ಆಗಬೇಕು. ಓಕೆ, ತಮ್ಮ ಹೆಸರು? ನನ್ನ ಹೆಸರು ಮದನ್ ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.